ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಅಪೂಪ ಮಾಡೋಣ. ಒಂದು ಸ್ವೀಟ್ ರೆಸಿಪಿ ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಇದು ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂತ ಕೂಡ ಹೇಳ್ತಾರೆ. ಅಲ್ಲೊಂದು ಥರ ಮಾಡ್ತಾರೆ, ನಾವೊಂಥರ ಮಾಡಿದ್ವಿ. ಸೇಮ್ ರೆಸಿಪಿ ಇದು ಎರಡೂ ಸೇಮೇ, ಡಿಫ್ರೆಂಟಾಗಿ ಇದೆ ಅಷ್ಟೇ. ನಾನು 2 ಅವರ್ ಮುಂಚೆನೇ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಇದೇನಂತಾರೆ ಸೊಸೈಟಿ ಅಕ್ಕಿ, ಅದು ತಗೊಂಡಿದ್ದೀನಿ ನಾನು. ಸೋನಾ ಮಸೂರಿ ಎಲ್ಲ ಇದು ಸೊಸೈಟಿ ಅಕ್ಕಿ. 2 ಅವರ್ ಮುಂಚೆ ತಗೊಂಡಿದ್ದೀನಿ. ಒಂದು ಕಪ್ಪು, ಅದೇ ಕಪ್ಪಲ್ಲಿ 1 ಕಪ್ ಅಕ್ಕಿ ಹಾಕ್ಕೊಂಡು 2 ಅವರ್ ಮುಂಚೆ ನಾನು ನೆನೆಸ್ಕೊಂಡಿದ್ದೆ. ಅದರಲ್ಲೇ ಒಂದು ಅರ್ಧ ಕಪ್ಪು ಕೊಬ್ಬರಿ ಬೀಸ್ ತಗೊತಾ ಇದ್ದೀನಿ. ಒಂದು ಅರ್ಧ ಕಪ್ ಬೆಲ್ಲ ಇದೆ. 1 ಕಪ್ ಅಕ್ಕಿಗೆ ಕೊಬ್ಬರಿ ಅರ್ಧ, ಬೆಲ್ಲ ಅರ್ಧ ಕಪ್ಪು. ಸ್ವಲ್ಪ ಏಲಕ್ಕಿ ಹಾಕೋಣ. ಏಲಕ್ಕಿ ಪುಡಿ ಹತ್ರ ಇಲ್ಲ, ಅದಕ್ಕೆ ಒಂದು 4 ಏಲಕ್ಕಿ ಸ್ವಲ್ಪ ಬಿಟ್ಟು ಹಾಕ್ಕೊತಾ ಇದ್ದೀನಿ ನಾನು. ಒಂಚೂರು ನೀರು ಹಾಕ್ಕೊಂಬಿಟ್ಟು ನಾವು ದೋಸೆ ಹಿಟ್ಟಲ್ಲ, ಇಡ್ಲಿ ಹಿಟ್ಟು ಯಾವ ಥರ ರುಬ್ಕೋತೀವಿ ಆ ಥರ ರುಬ್ಕೋಣ. ಸ್ವಲ್ಪ ಗಟ್ಟಿಯಾಗಿ, ಜಾಸ್ತಿ ನೀರಾಗಿ ಬೇಡ. ನೋಡಿ, ಇದು ರುಬ್ಕೊಂಡಿದ್ದೀನಿ ನಾನು. ಇಷ್ಟು ಗಟ್ಟಿಯಾಗಿರಲಿ. ಒಂದು ಸೈಡ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಲ್ಲ ನಾವು, ಡೀಪ್ ಫ್ರೈ ಮಾಡ್ಬೇಕು ಇದನ್ನು. ಎಣ್ಣೆ ಕಾದಿದೆ, ಇವಾಗ ಹಾಕೋಣ. ಸೌಟಲ್ಲೇ ಹಾಕೋದು. ಒಂದಾಗ ಅದ್ಮೇಲೆ ಎದ್ಮೇಲೆ ಹಾಕೋಣ. ಇಲ್ಲ ಅಂದರೆ ಒಂದೇ ಸತಿ ಹಾಕಿದ್ರೆ ಎಲ್ಲ ಇಟ್ಕೊಂಡ್ಬಿಡುತ್ತೆ. ಒಂದೇ ಹಾಕೋಣ ಎಲ್ಲವೂ. ಒಂದೊಂದೇ ಬಿಟ್ಕೊಂಡು ಮೇಲೆ ಎದ್ದೊಳದ್ಮೇಲೆ ಇನ್ನೊಂದು ಹಂಗೆ ಹಾಕೋಣ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಗುರುವಾರ ದಿವಸ ಲಕ್ಷ್ಮೀ ಪೂಜೆಗೆ ಇದನ್ನು ಬಳಸ್ಬೋದು. ಲಕ್ಷ್ಮೀ ಪ್ರಿಯವಾದದ್ದು ಅಂತ ಹೇಳ್ಬೋದು. ಗುರುವಾರ ದಿವಸ ಇದನ್ನು ಮಾಡಬೇಕಂತ ನಮ್ಮ ಅಮ್ಮ ಹೇಳಿದ್ರು. ಅದಕ್ಕೆ ನಾನು ಇವತ್ತು ಗುರುವಾರ ಪೂಜೆಗೆ ಅಂತ ಮಾಡಿದ್ದೀನಿ ಇದನ್ನು ಪ್ರಸಾದಕ್ಕೆ. ಇದು ಶಬರಿಮಲೆಯಲ್ಲಿ ಕೊಡ್ತಾರಲ್ಲ, ನಯ್ಯಪ್ಪಮ್ಮ ಅಂತಾರಲ್ಲ, ಸೇಮ್ ಅದೇ ಟೇಸ್ಟ್ ಬರುತ್ತೆ. ಅವ್ರು ಬೇರೆ ಥರ ಮಾಡ್ತಾರೆ, ಬೇರೆ ಪಾತ್ರೆಯಲ್ಲಿ ಮಾಡ್ತಾರೆ. ನಾವು ಈ ಥರ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಒಂದ್ಸತಿ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮಾಡಿ ಇಟ್ಕೋಬೋದು, ಒಂದು 15 ದಿವಸ ಇಟ್ಕೋಬೋದು, ಏನೂ ಆಗೋದಿಲ್ಲ. ಕ್ಲೋಸ್ ಮಾಡಿಕೊಂಡು ನೋಡಿ ಎಷ್ಟು ಸ್ಮೂತಾಗಿದೆ. ಇದು ತುಂಬ ಚೆನ್ನಾಗಿದೆ ಟೇಸ್ಟು. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಒಂದು ಟೈಮು ನೀವು. ಸ್ವಲ್ಪ ನಿಧಾನ ಉರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಇದನ್ನು ಜಾಸ್ತಿ ಜೋರಾಗಿ ಇಟ್ಕೊಂಡ್ಬಿಟ್ರೆ ಸೀದೋಗುತ್ತೆ, ಒಳಗಡೆ ಬೇಯಲ್ಲ. ನೋಡಿ, ಆಗಿದೆ ಇದೊಂದು ಟ್ರಿಪ್ಪು. ಎತ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಟ್ರಿಪ್ ಹಾಕೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಇದಾಗುತ್ತೆ. ಒಂದು ಟಿಶ್ಯೂ ಇದ್ದರೆ ಹಾಕ್ಕೊಳ್ಳಿ. ಟಿಶ್ಯೂ ಖಾಲಿ ಆಗಿತ್ತು, ನಾನು ಹಾಕ್ಕೊಂಡಿಲ್ಲ ಪ್ಲೇಟಲ್ಲಿ. ಟಿಶ್ಯೂ ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ಎಳ್ಕೊಳುತ್ತೆ. ಇದೊಂದು ಟ್ರಿಪ್ ರೆಡಿ ಆಗಿದೆ. ಇನ್ನೊಂದು ಟ್ರಿಪ್ ಹಾಕ್ಕೊತಾ ಇದ್ದೀನಿ ನಾನು ಇವಾಗ. ಗುರುವಾರ ಲಕ್ಷ್ಮೀ ಪೂಜೆಗೆ ಒಳ್ಳೆ ಪ್ರಸಾದ ಇದು. ಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಇದು ಸ್ವೀಟು. ನೀವು ಗುರುವಾರ ದಿವಸ ಪೂಜೆ ಮಾಡ್ತೀವಿ ಅಂತಂದರೆ ಇದು ಪ್ರಸಾದಕ್ಕೆ ಅಂತ ಮಾಡ್ಕೊಳ್ಳಿ. ತಿಂಗಳಿಗೊಂದ್ಸತಿ ಆದರೂ ಮಾಡ್ಕೊಳ್ಳಿ. ಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಇದು ಪ್ರಸಾದ. ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು 15 ದಿವಸ ಮಕ್ಕಳು ಕೂಡ ಕೊಡ್ಬೋದು. ಅವಾಗವಾಗ ಕೇಳ್ದಾಗೋದೊಂದು. ಹೊರಗಡೆಯಿಂದ ಬೇಕ್ರಿನಲ್ಲಿ ಅದು ಇದೇನೋ ತಿಂಡಿ ತಗೊಬಂದು ಮಕ್ಕಳು ಕೊಡೋ ಬದಲು ಈ ಥರ ಮನೆಯಲ್ಲೇ ಮಾಡಿಬಿಟ್ಟು ಕೊಟ್ಟರೆ, ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡು 15 ದಿವಸಕ್ಕೆ ಡಿಫ್ರೆಂಟಾಗಿ ಮಕ್ಳಿಗೆ ಅದೊಂದು ಇದೊಂದು ಕೈ ಕೊಟ್ಟರೆ ತಿನ್ಕೊತಾರೆ. ನೋಡಿ, ಒಂದೊಂದೇ ಮೇಲೆ ಎದ್ಮೇಲೆ ನಾನು ಸ್ವಲ್ಪನೇ ಬಿಡ್ತಾ ಇದ್ದೀನಿ. ನೋಡಿ, ಎಲ್ಲ ಮೇಲೆ ಬಂದಿದೆ. ಈಗ ಉಲ್ಟಾ ತಿರ್ಸ್ಕೊಳ್ಳೋಣ. ಇದನ್ನು ಉಲ್ಟಾ ತಿರ್ಸ್ಕೊಂಡು ಬೇಯಿಸ್ಕೊಳ್ಳೋಣ. ಆರಿದ್ಮೇಲೆ ಇಷ್ಟು ಮೆತ್ತಗಿರಲ್ಲ, ಅದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಬೇಯಿಸ್ಬೇಕಾದ್ರೆ ಇಷ್ಟು ಮೆತ್ತಗೆ ಕಾಣಿಸುತ್ತೆ ಅಷ್ಟೇ. ಬೇಯಿಸಿದಾದ್ಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಇದು ಆಗಿದೆ ಇವಾಗ. ಇದು 1 ಕಪ್ ಹಾಕ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು 20 ಮೇಲೇ ಆಗುತ್ತೆ ಫ್ರೆಂಡ್ಸ್. ಆ ಚಿಕ್ಕ ಬೌಲಲ್ಲೇ 1 ಕಪ್ ಬೌಲ್ ಒಂದು ಫುಲ್ ಕಪ್ಪಲ್ಲಿ ಅಕ್ಕಿ ಹಾಕ್ಕೊಂಡ್ರೆ ಒಂದು 20 ಹಾಗೆ ಆಗುತ್ತೆ. ಆರಾಮಾಗಿ ಆಗುತ್ತೆ. ಒಂದು 20 ಸಾಕು. 1 ಕಪ್ ಹಾಕ್ಕೊಂಡ್ರೆ ಸಾಕು. ಇನ್ನು ಜಾಸ್ತಿ ಹಾಕ್ಕೊಂಡೋದ್ರೆ ಜಾಸ್ತಿ ಆಗೋಗುತ್ತೆ. ನೋಡಿ, ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.